ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ಆಂಧ್ರ ಸ್ಟೈಲ್ ಪೂತರೇಕಲು ರೆಸಿಪಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ಅದಕ್ಕೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಅಕ್ಕಿನ ಒಂದು ಲೋಟದಷ್ಟು. ಅದನ್ನೊಂದು ಮಿಕ್ಸಿ ಜಾರ್ಗೆ ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬರೋಣ. ಇದಂತೂ ತುಂಬ ಈಸಿ ಮಾಡ್ಕೊಳ್ಳೋದು. ಇದು ನುಣ್ಣಗೆ ರುಬ್ಕೊಂಡಾಗಿದೆ. ಇದನ್ನೊಂದು ಬಟ್ಲಿಗೆ ಸೇರಿಸ್ಕೊಳ್ಳೋಣ. ಈ ಹಸಿಟ್ಟನ್ನ ನಾವು ನೀರು ದೋಸೆಯಷ್ಟು ತೆಳ್ಳಗಿರಬೇಕು. ಇದು ತುಂಬ ಗಟ್ಟಿಗಿರಬಾರ್ದು, ಈ ರೀತಿ ಇರಬೇಕು. ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ಗೆ ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಈಗ ಇದು ರೆಡಿಯಾಗಿದೆ. ಈಗ ಮತ್ತೊಂದು ಚಿಕ್ಕ ಜಾರ್ ತೊಗೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಳೋಣ. ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನಾನು ಬಾದಾಮಿ, ಗೋಡಂಬಿ, ಖರ್ಜೂರ ಎಲ್ಲ ಒಣಗಿರೋದನ್ನೇ ಸೇರಿಸ್ಕೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೊಂಡಾಗಿದೆ. ಇದನ್ನೊಂದು ಬೌಲಿಗೆ ಸೇರಿಸ್ಕೊಳ್ಳೋಣ. ಈಗ ಮತ್ತೆ ಅದೇ ಜಾರ್ಗೆ 1-2-3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಂಡು ಇದನ್ನು ಪುಡಿ ಮಾಡ್ಕೊಬರೋಣ. ಈಗ ಈ ಪುಡಿನೂ ರೆಡಿ ಆಯಿತು. ಈಗ ಸ್ಟವ್ ಹಚ್ಕೊಂಡು ಒಂದು ಹೆಂಚಿಟ್ಕೊಂಡು ನಾನು ತೆಳ್ಳಗಿರೋದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಪಂಚೆ ಬಟ್ಟೆ ಥರದ್ದು ಒಂದಷ್ಟು ಅಗಲ. ಈಗ ತೋರಿಸಿದ್ನಲ್ಲ ವಿಡಿಯೋದಲ್ಲಿ ಅಷ್ಟು. ಒಂದು ಸ್ವಲ್ಪ ಎಣ್ಣೆ ಹಾಕಿ ಆ ಬಟ್ಟೆನ ನಾವು ರುಬ್ಬಿಟ್ಕೊಂಡಿರೋಂಥ ಆ ಅಕ್ಕಿ ನೀರಲ್ಲಿ ಈ ರೀತಿ ಬಟ್ಟೆನ ಅಜ್ಜಿ ಒಂದು ಸತಿ ಈ ಥರ ಎಳಿಬೇಕು. ಆಗ ಈ ರೀತಿ ಬರುತ್ತೆ. ಸ್ಟಾರ್ಟಿಂಗಲ್ಲಂತೂ ಬಂದಿಲ್ಲ, ಒಂದು 5-6 ವೇಸ್ಟ್ ಆಯಿತು. ಆಮೇಲೆ ಚೆನ್ನಾಗಿ ಬಂತು. ಈ ರೀತಿ ನಾವೇನು ತಿರುವಾಕೋದೇ ಬೇಡ, ತೆಗಿಯೋದು ಬೇಡ, ಆರಾಮಾಗಿ ಅದೇ ಮೇಲೆ ದೊಳುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಏನೋ ಕೈಯಿಂದನೇ ತೆಗಿಬೋದು. ಈಗೆಲ್ಲ ಕಡೆ ಇದು ಸುತ್ತಲೂ ಎದ್ದೊಳ್ತಾ ಇದೆ. ಇದು ನಾವು ಈ ರೀತಿ ಕೈಯಿಂದನೇ ತೆಗೆದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದಾಗಿದೆ. ಇದನ್ನೊಂದು ಪ್ಲೇಟ್ಗೆ ತೆಕ್ಕೊಳ್ಳೋಣ. ಮತ್ತು ಇದೇ ರೀತಿ ಉಳಿದಿರೋ ಹಸಿಟ್ಟನ್ನು ನಾವು ಈ ರೀತಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬಟ್ಟೆ ಸಹಾಯದಿಂದ ಒಂದು ಸತಿ ಇಳಿದ್ರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಂತೂ ಬರಲ್ಲ, ಒಂದು 5-6 ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದೆಲ್ಲ ರೆಡಿ ಆಗಿದೆ. 10 ರೆಡಿ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ಬೇರೆ ಪ್ಲೇಟ್ ಮೇಲೆ ಈ ರೀತಿ ಇಟ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ ಪುಡಿನ ಈ ರೀತಿ ಉದುರಿಸ್ಕೋಬೇಕು. ಮತ್ತು ಸಕ್ಕರೆ ಪುಡಿ ಅದನ್ನು ಉದುರಿಸ್ಕೋಬೇಕು. ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ರೀತಿ. ಮತ್ತು ಈ ರೀತಿ ನಿಧಾನಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹೇಗೆ ಬರುತ್ತೋ ಅಂದ್ಕೊಂಡಿದ್ವಿ, ತುಂಬ ಚೆನ್ನಾಗಿತ್ತು. ನಾನೊಂದು 10 ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಈಗ ಉಳಿದಿರೋದು ಅಷ್ಟೇ. ಹೀಗೆ ನಾವು ಒಂದೊಂದು ಬೇಕಾದರೂ ಫೋಲ್ಡ್ ಮಾಡ್ಕೊಬೋದು, ಇಲ್ಲಾಂದರೆ ಒಂದರ ಮೇಲೆ ಒಂದಿಟ್ಟು ಅದಕ್ಕೆ ಈ ಪುಡಿ ಎಲ್ಲ ಉದುರಿಸಿ ನಾವು ಫೋಲ್ಡ್ ಮಾಡ್ಕೊಬೋದು. ಅದೊಂದು ಸ್ವಲ್ಪ ಮಂದ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಿಧಾನಕ್ಕೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಡಚ್ಕೋಬೋದು. ತುಂಬ ಹಾರ್ಡ್ ಅನಿಸಿದ್ರೆ ಒಂದು ಸ್ವಲ್ಪ ಕೈ ತ್ಯಾವ ಮಾಡಿಕೊಂಡು ಅದಕ್ಕೆ ಮೆತ್ತಗೆ ಮಾಡಿ ಸ್ಟಫಿಂಗ್ ಮಾಡ್ಕೋಬೋದು. ಈಗ ರುಚಿಕರವಾದ ಆಂಧ್ರ ಸ್ಟೈಲ್ ಪೂತರೇಕಲು ರೆಸಿಪಿ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.